ಸುನೀಲ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಇಲ್ಲಿಗೆ ಬನ್ನಿ, ನಮ್ಮ ವೆಹಿಕಲ್ ಕ್ವಾಲಿಟಿ ನೋಡಿ. 270 ನೆಗೋಷಿಯಬಲ್, 340 ಹೇಳ್ತಾ ಇದೀವಿ, 385 ಹೇಳ್ತಾ ಇದ್ದಾರೆ ನೆಗೋಷಿಯಬಲ್, 425 ನೆಗೋಷಿಯಬಲ್, 3 lakhs ಹೇಳ್ತಾ ಇದೀವಿ ನೆಗೋಷಿಯಬಲ್ ಆಗುತ್ತೆ. ಸೊ ನಾನು ಇವಾಗ ಆಟೋ ಅಡ್ವೈಸಿಗೆ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಫುಲ್ ಸ್ಟಾಕ್ ಕಂಪ್ಲೀಟ್ ಮೂವ್ ಆಗಿದೆ ಅಂತಂದರು. ಸೊ ಅದಕ್ಕೆ ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸೊ ಈಗ ನಮ್ಮ ಜೊತೆ ಖುಷಿ ಮ್ಯಾಮ್ ಇದ್ದಾರೆ. ಸೊ ಅವ್ರ ಹತ್ರ ಕೇಳ್ಕೊಂಡೆಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ನಮಸ್ಕಾರ ಖುಷಿ ಮ್ಯಾಮ್. ನಮಸ್ಕಾರ ಮ್ಯಾಮ್. ಹಳೆ ಸ್ಟಾಕ್ ಎಲ್ಲ ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆಯಲ್ಲ ಮ್ಯಾಮ್? ಹಳೆ ಸ್ಟಾಕ್ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಯಾವುದೋ 2-1 ವೆಹಿಕಲ್ಸ್ ಉಳಿದಿದೆ, ಎಲ್ಲ ರಿಫ್ರೆಶ್ ಆಗಿದೆ. ಇವಾಗ ಒಳ್ಳೆ ವೆಹಿಕಲ್ಸ್ ಬಂದಿದೆ. ಅದೆಲ್ಲ ಯಾವ ತರ ಇದೆ, ಏನೇನು ಪ್ರೈಸ್ ಎಲ್ಲ ಹೇಳ್ತೀನಿ. ಅದು ಹೇಳೋಕೆ ಮುಂಚೆ ನಮ್ಮ ಆಫೀಸಲ್ಲಿ ತುಂಬಾ ವೆಹಿಕಲ್ಸ್ ಇದೆ. ಇನ್ನೂ ವೆಹಿಕಲ್ಸ್ ಬೇಕಂದ್ರೆ ಅರೇಂಜ್ ಮಾಡ್ತೀವಿ. ಬಟ್ ನಮ್ಮ ಆಫೀಸಲ್ಲಿ ಕಾಸ್ಟ್ ಜಾಸ್ತಿ ಇದೆ ಅಂತ ಅನ್ಕೋಬೇಡಿ. ಏನಕ್ಕಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕಾಸ್ಟ್ ಜಾಸ್ತಿ ಇದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ ಓಕೆ. ಆಮೇಲೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೈಸ್ ಅಂದ್ರೆ ಲೈಕ್ ಬಂದ್ರೆ ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಹೌದು, ಗಾಡಿ ಕಂಡೀಷನ್ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಆಮೇಲೆ ಆನ್ ದಿ ಟೇಬಲ್ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಹೌದು, ಪಕ್ಕಾ ನೆಗೋಷಿಯಬಲ್ ಆಗುತ್ತೆ. ಓಕೆ ಓಕೆ. ನೋಡಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಆಮೇಲೆ ಮ್ಯಾಮ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ವೆಹಿಕಲ್ಸ್? ಬಜೆಟ್ ಆ ಥರ ಹೇಳೋಕ್ಕಾಗಲ್ಲ. ಒಂದೊಂದು ವೆಹಿಕಲ್ ಒಂದೊಂದು ಥರ ಬಜೆಟ್ ಇದೆ. ನೋಡೋಣ ಯಾವ ವೆಹಿಕಲ್ ಯಾವ ಥರ ಇದೆ ಅಂತ ನಾನೆಲ್ಲ ಹೇಳ್ಕೊಡ್ತೀನಿ. ಓಕೆ ಓಕೆ. ಆಮೇಲೆ ಮ್ಯಾಮ್ ಶೋರೂಮ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ನಮ್ಮ ವ್ಯೂವರ್ಸ್ಗೆ? ಎಕ್ಸಾಕ್ಟ್ ಆಗಿ ನಮ್ಮ ಲೊಕೇಶನ್ ಬಂದು ಲೇಕ್ ರೋಡ್ ಆಪೋಸಿಟ್ ಅಲ್ಲೇ, ಲೇಕ್ ಆಪೋಸಿಟ್ ಇದೆ ನಮ್ಮ ಆಫೀಸ್, 29th ಮೇನ್. ಓಕೆ. ಸೊ ಈಸಿ. ಇದು ಕೂಬಾ ಮಸ್ಜಿದ್ ಇದೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಮ ಆಫೀಸ್ ಇದೆ. ಓಕೆ ಓಕೆ. ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಲೊಕೇಶನ್, ಆಮೇಲೆ ಮ್ಯಾಮ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ಅವ್ರು ಕಾಲ್ ಮಾಡ್ಕೊಂಡು ಬಂದು ನೋಡ್ಬೋದು. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಮ್ಯಾಮ್? ಓಕೆ ಓಕೆ ಮ್ಯಾಮ್. ಸೊ ಇನ್ನು ಮುಂದೆ ಒಂದು ರಿಡ್ಜ್ ಇದೆ ಮ್ಯಾಮ್. ಈ ರಿಡ್ಜ್ ಡೀಟೇಲ್ಸ್ ಇಸಿ ಮ್ಯಾಮ್. ರಿಡ್ಜ್ ಇದು ZDI ಟಾಪ್ ಎಂಡ್ ಮಾಡೆಲ್ ಸುನೀಲ್. ಇದು 2014 ಮಾಡೆಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ. 50,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ. 50,000 ಡ್ರಿವನ್ ಆಗಿದೆ ನಿಮಗೆ. ಇದು ಫ್ಯೂಯಲ್ ವೇರಿಯಂಟ್ ಮ್ಯಾಮ್? ಇದು ZDI ಟಾಪ್ ಎಂಡ್ ಇದು. ಓಕೆ ಓಕೆ. ಡೀಸೆಲ್ ವೇರಿಯಂಟ್ ಅಲ್ಲ ಮ್ಯಾಮ್? ಹೌದು. ಓಕೆ ಓಕೆ. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಮ್ಯಾಮ್ ಇದಕ್ಕೆ? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದೆ, ಏರ್ ಬ್ಯಾಗ್ಸ್ ಬರುತ್ತೆ. ಸೊ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ಸೊ ಇದು ಮೈಲೇಜ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ಬೋದು ಮ್ಯಾಮ್ ಇದು? ಸರ್ ಮೈಲೇಜ್ 15-16 ಬರುತ್ತೆ. ಸಿಟಿ ಲಾಂಗ್ ನೀವು ಎಷ್ಟು ಹೆಂಗ್ ಓಡಿಸ್ತೀರಾ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಓಕೆ. ಡಿಪೆಂಡ್ಸ್ ಅಪ್ಪ ನೀವು ಹೆಂಗೆ ಡ್ರೈವ್ ಮಾಡ್ತೀರ ಅದನ್ನು ಕೌಂಟ್ ಆಗೇ ಆಗುತ್ತೆ ನಿಮಗೆ. ಸೊ ನೋಡ್ಬೋದು ಬಾಡಿ ಫುಲ್ಲು ತೋರಿಸ್ತಾ ಇದ್ದೀನಿ ನಿಮಗೆ, ವೆಲ್ ಮೇಂಟೈನ್ ಆಗಿದೆ ನಿಮಗೆ. ಸೊ ವೈಟ್ ಕಲರ್ ನೋಡ್ತಾರೆ ನೋಡಿ, ಲೈಕ್ ರೇರ್ ವೆಹಿಕಲ್ ವೈಟ್ ಕಲರ್ ಸಿಗೋದು. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 475 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡಿ, 4,75,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ ನಿಮಗೆ. ಸೊ ಇನ್ಶೂರೆನ್ಸ್ ಅಲ್ಲ ಮ್ಯಾಮ್? ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿದೆ. ಓಕೆ ಓಕೆ. ರನ್ನಿಂಗ್ ಕೂಡ ಇದೆ ನೋಡಿ ಇನ್ಶೂರೆನ್ಸು. ಸೊ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಸಿವಿಕ್ ಇದೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. ಇದು ಹೋಂಡಾ ಸಿಟಿ ಆಟೋಮ್ಯಾಟಿಕ್ ವೆಹಿಕಲ್. ಓಕೆ. 2010 ಮಾಡೆಲ್ ಇದು. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿದೆ. 68,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ ಓಕೆ. ಸೊ ಫ್ಯೂಯಲ್ ವೇರಿಯಂಟ್ ಪೆಟ್ರೋಲ್ ಅಲ್ಲ ಮ್ಯಾಮ್ ಇದು? ಇದು ಪೆಟ್ರೋಲ್ ಆಟೋಮ್ಯಾಟಿಕ್. ಓಕೆ ಓಕೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ನಿಮಗೆ. ಸೊ ಆಟೋಮೆಟಿಕ್ ವೆಹಿಕಲ್ ನೋಡ್ತೀರಾ ನೋಡಿ, ಲೈಕ್ ಸಿಟಿಗೆ ಆಮೇಲೆ ಫೀಮೇಲ್ ಡ್ರೈವರ್ಸ್ಗೆಲ್ಲ ಚೆನ್ನಾಗಿರುತ್ತೆ ನಿಮಗೆ ಆಟೋಮೆಟಿಕ್ ವೆಹಿಕಲ್. ಆಟೋಮ್ಯಾಟಿಕ್ ವಿ ಟಾಪ್ ಎಂಡ್. ಓಕೆ ಓಕೆ. ವಿ ವೇರಿಯಂಟ್. ಸೊ ಇಂಟೀರಿಯರ್ಸ್ ಬರುತ್ತೆ. ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? AC, ಪವರ್ ಸ್ಟೀರಿಂಗ್, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ವೆಹಿಕಲ್ ನೀಟ್ ಆಗಿದೆ, ಕಂಪನಿ ಮೇಂಟೆನೆನ್ಸ್ ಅಲ್ಲಿದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ನೋಡ್ಬೋದು ಲೈಕ್ ಲೆದರ್ ಸೀಟ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ ನಿಮಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ. ಸೊ ನೋಡ್ಬೋದು ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸು ವಿತ್ ಮ್ಯಾಗ್ ವೀಲ್ ಬರುತ್ತೆ ನಿಮಗೆ, ಅಲಾಯ್ ವೀಲ್ಸು. ಸೊ ಇದು ಮೈಲೇಜ್ ಅಂದರೆ ಮ್ಯಾಮ್ ಈ ಗಾಡಿದು ಹೋಂಡಾ ಸಿಟಿ ಸಿವಿಕ್ ಸಿಟಿ ಮೈಲೇಜ್ ಬಂದು 12 ಬರುತ್ತೆ. ಓಕೆ ನೋಡಿ, 12 ತನಕ ಬರುತ್ತೆ ನಿಮಗೆ ಮೈಲೇಜು. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇದು 475 ನೆಗೋಷಿಯಬಲ್. ಓಕೆ. ಇವಾಗ ನಮ್ಮ ಮುಂದೆ ಒಂದು i10 ಇದೆ ಮ್ಯಾಮ್. ಇದ್ರ ಡೀಟೇಲ್ಸ್ ಮ್ಯಾಮ್? i10 ವೆಹಿಕಲ್ ತುಂಬ ಜನ ಲೋ ಪ್ರೈಸಲ್ಲಿ ಕೇಳ್ತಾ ಇರ್ತಾರೆ, ಲೋ ಮಾಡೆಲ್ ಕೇಳ್ತಾ ಇರ್ತಾರೆ. ಸೊ ಅಂತ ಅವರಿಗೆ 2009 ಮಾಡೆಲ್ ಸ್ಪೋರ್ಟ್ಸ್ ವೆಹಿಕಲ್ ಇದು. ಇದು ಸೆಕೆಂಡ್ ಓನರ್. ಓಕೆ. 58,000 ತುಂಬಾ ಕಡಿಮೆ ಓಡಿದೆ. 2009 ಮಾಡೆಲ್ಗೆ 58,000 ಕಡಿಮೆ ಓಡಿದೆ ಸರ್. ಓಕೆ ಓಕೆ. ನೋಡಿ ಜಸ್ಟ್ 59,000 ಅಷ್ಟೇ ನಿಮಗೆ ಡ್ರಿವನ್ನು. ಸೊ ಇದಕ್ಕೆ ಇಂಟೀರಿಯರ್ಸ್ ಮ್ಯಾಮ್? ಇದಕ್ಕೆ ನಾರ್ಮಲ್ AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ, ಎಲಾಯ್ ವೀಲ್ಸ್ ಇದೆ. ವೀಲ್ಸ್ ನೋಡಿ ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ಇಂಟೀರಿಯರ್ಸ್ ವೆಲ್ ಮೇಂಟೈನ್ ಆಗಿದೆ ನಿಮಗೆ. ಸೊ ಇಂಟೀರಿಯರ್ಸ್ ಅಂದರೆ ಲೈಕ್ ಕಾಂಪ್ಯಾಕ್ಟ್ ಕಲರ್ ಚೆನ್ನಾಗಿದೆ ನೋಡೋಕ್ಕೆ. ಸೊ ಬ್ಯಾಕ್ ವೈಪರು, ಡಿಫಾಗರ್ ಎಲ್ಲ ಬರುತ್ತೆ ನಿಮಗೆ ಗಾಡಿಗೆ. ಸೊ ಅಲಾಯ್ ವೀಲ್ಸ್ ಎಲ್ಲ ನೋಡ್ಬೋದು. ಟೈರ್ಸ್ ಎಲ್ಲ ಲೈಕ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ, ಮಿಚಿಲಿನ್ ಟೈರ್ಸು. ಸೊ ಈ ವೆಹಿಕಲ್ ಮೈಲೇಜ್ ಅಂದರೆ ಮ್ಯಾಮ್? ಸರ್ ಇದು 14-15 ಬರುತ್ತೆ. 14-15 ಬರುತ್ತೆ. ಓಕೆ ಓಕೆ. ಸಿಟಿಲಿ 14-15 ಬರುತ್ತೆ ನಿಮಗೆ. ಸೊ ನೋಡ್ಬೋದು ಲೈಕ್ ಆಲ್ಮೋಸ್ಟ್ ಲೈಕ್
ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದು ಇದ್ದೀರಾ? 270 ನೆಗೋಷಿಯಬಲ್. 270 ನೆಗೋಷಿಯಬಲ್. ಓಕೆ ನೋಡಿ 2,70,000 ವಿತ್ ನೆಗೋಷಿಯಬಲ್ ಪ್ರೈಸು. ಇನ್ಶೂರೆನ್ಸ್ ಅಲ್ಲ ಮ್ಯಾಮ್? ಇನ್ಶೂರೆನ್ಸ್ ರನ್ನಿಂಗಲ್ಲಿದೆ. ರನ್ನಿಂಗಲ್ಲಿದೆ ನಿಮಗೆ ಇನ್ಶೂರೆನ್ಸು, ಪೆಟ್ರೋಲ್ ವೇರಿಯಂಟು. ಓಕೆ ಮ್ಯಾಮ್, ಇವಾಗ ನಮ್ಮ ಮುಂದೆ ಒಂದು i20 ಇದೆ. ಸೊ i20 ಡೀಟೇಲ್ಸ್ ಇಸಿ ಮ್ಯಾಮ್. i20 ಸ್ಪೋರ್ಟ್ಸ್ ವೆಹಿಕಲ್ ಇದು, ಡೀಸೆಲ್ ವೆಹಿಕಲ್ ಇದು, 2013 ಮಾಡೆಲ್, ಹಾಂ ಸಿಂಗಲ್ ಓನರ್ ವೆಹಿಕಲ್. ಓಕೆ 83,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ, 83,000 ಓಡಿದೆ. ಓಕೆ ಇನ್ಶೂರೆನ್ಸ್ ಬಂದು ಥರ್ಡ್ ಪಾರ್ಟಿಯಲ್ಲಿದೆ. ಓಕೆ ಓಕೆ ವೆಹಿಕಲ್ ತುಂಬಾ ನೀಟಾಗಿದೆ, ವೈಟ್ ಕಲರ್, ತುಂಬಾ ರೇರ್ ಸಿಗೋದು ಕಲರು. ಸೊ ಇದು ಫ್ಯೂಯಲ್ ವೇರಿಯಂಟ್ ಡೀಸೆಲ್ ಅಲ್ಲ ಮ್ಯಾಮ್? ಡೀಸೆಲ್. ಓಕೆ ಓಕೆ ಡೀಸೆಲ್ ಅಂದರೆ ಲೈಕ್ ಮೈಲೇಜ್ ಅಂದರೆ ಮ್ಯಾಮ್? ಮೈಲೇಜ್ ಇದು 16 ಬರುತ್ತೆ ಸರ್. ಓಕೆ ಓಕೆ 16 ಬರುತ್ತೆ ಸಿಟಿ ಲಾಂಗ್ ಜಾಸ್ತಿ ಬರುತ್ತೆ. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಓಕೆ ಸ್ಪೋರ್ಟ್ಸ್ ವೆಹಿಕಲ್ ಇದು. ಓಕೆ ಆಮೇಲೆ ಇವಾಗ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ ನಿಮಗೆ, ಇದರಲ್ಲೇ ನಿಮಗೆ ಸ್ಟೇರಿಂಗಲ್ಲೇ ಬರುತ್ತೆ ನಿಮಗೆ. ಸೊ ವೈಟ್ ಕಲರು ನೋಡ್ತಾರ ನೋಡಿ i20. ಸೊ ನನಗೂ ಎಷ್ಟೊಂದು ಜನ ಕೇಳಿದರೆ i20 ಇದೆ ಅಂತ. ಬ್ರೋ ನೋಡಿ ಇಲ್ಲೊಂದು i20 ಇದೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 490 ನೆಗೋಷಿಯಬಲ್. 490 ನೆಗೋಷಿಯಬಲ್ ಆಗುತ್ತೆ. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ? ಅಪ್ ಟು ಡೇಟ್ ಇದೆ. ಓಕೆ ನೋಡಿ ಇನ್ಶೂರೆನ್ಸ್ ಕೂಡ ಅಪ್ ಟು ಡೇಟ್ ಇದೆ. ಓಕೆ ಮ್ಯಾಮ್. ಸೊ ನಮ್ಮ ಮುಂದೆ ಒಂದು ಎರ್ಟಿಗಾ ಇದೆ, ಲೈಟ್ ಬ್ಲೂ ಕಲರ್, ನೋಡೋಕೆ ಚೆನ್ನಾಗಿದೆ ನಿಮಗೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. ಎರ್ಟಿಗಾ ತುಂಬಾ ಜನ ಕೇಳ್ತಾ ಇದ್ದಾರೆ ಸರ್, ಅದಕ್ಕೋಸ್ಕರ ನಾವು ತಂದಿದ್ದೀವಿ ಇದು ವೆಹಿಕಲ್. ಸೊ ಇದು 2013 ಮಾಡೆಲ್ VDI ವೆಹಿಕಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಸೊ ಇದು ಓಡಿರೋದು ಬಂದು 70,000 ಕಿಲೋಮೀಟರ್ಸ್. ಓಕೆ ಸೊ ಫ್ಯೂಯಲ್ ವೇರಿಯಂಟ್ ಮ್ಯಾಮ್ ಇದು? VDI. ಓಕೆ ಓಕೆ ಡೀಸೆಲ್ ವೇರಿಯಂಟು. ಸೊ ನೋಡ್ಬೋದು ಚೆನ್ನಾಗಿದೆ ನಿಮಗೆ ಡೀಸೆಲ್ ವೇರಿಯಂಟು. ಲೈಕ್ ಎರ್ಟಿಗಾ ನೋಡ್ತಾರ ನೋಡಿ, ಲೈಕ್ 7 ಸೀಟರ್ಸು, ಕಡಿಮೆ ಬಜೆಟಲ್ಲಿ ವೆಲ್ ಮೇಂಟೈನು, ಪ್ಲಸ್ ಏನಂದರೆ ನಿಮಗೆ ಅಷ್ಟೊಂದು ಖರ್ಚು ಬರಲ್ಲ ನಿಮಗೆ. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? ಇಂಟೀರಿಯರ್ಸ್ ನಾರ್ಮಲ್ AC ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ನೀಟಾಗಿದೆ. ವೆಹಿಕಲ್ ಸೀಟ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್, ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಕೆ ನೋಡಿ ರೂಫ್ AC ಬರುತ್ತೆ ನಿಮಗೆ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ಸ್ ಎಲ್ಲ. ಸೊ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ. ಸೊ 7 ಸೀಟರ್ ನೋಡ್ತಾರ ನೋಡಿ ಬಜೆಟಲ್ಲಿ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಿದ್ದೀರಾ ಮ್ಯಾಮ್? ಸೊ ಇದು 675 ನೆಗೋಷಿಯಬಲ್. ಸೊ ನಮ್ಮ ಮುಂದೆ ಒಂದು ಹುಂಡೈ ವರ್ನ ಇದೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. ವರ್ನಾ ಫ್ಲೂಡಿಕ್ ಇದು SX ಡೀಸೆಲ್, Okay. ಕೀ ಸ್ಟಾರ್ಟ್ ಇದು, 2014 ಮಾಡೆಲ್ ಇದು, ಸೆಕೆಂಡ್ ಓನರ್, ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿದೆ, 58,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ ತುಂಬಾ ಚೆನ್ನಾಗಿದೆ ವೆಹಿಕಲ್. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? ಇಂಟೀರಿಯರ್ಸ್ ಇದು SX ಕೀ ಸ್ಟಾರ್ಟ್ ಇದು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ, ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಓಕೆ ಸೊ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ವೇರಿಯಂಟ್ ಆಗಿಲ್ಲ ನಿಮಗೆ. ಸೊ ಇದು ಫ್ಯೂಯಲ್ ವೇರಿಯಂಟ್ ಮ್ಯಾಮ್ ಇದು? ಹಾಂ, ಫ್ಯೂಯಲ್ ವೇರಿಯಂಟ್. ಇದು ಡೀಸೆಲ್. ಓಕೆ ಓಕೆ ಡೀಸೆಲ್. ಸೊ ಮೈಲೇಜ್ ಅಂದರೆ ಮ್ಯಾಮ್? ಮೈಲೇಜ್ ಇದು 13 ಬರುತ್ತೆ. ಓಕೆ ಓಕೆ ಸಿಟಿ 13. ಸಿಟಿ 13 ಬರುತ್ತೆ ನಿಮಗೆ 14. ವರ್ನ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಆದರೂ ನಿಮಗೆ ಎಲ್ಲೂ ಡಿಮ್ ಅನಿಸ್ತಾ ಇಲ್ಲ ನನಗೆ ಕಲರು. ಸೊ ನೋಡ್ತಾರ ನೋಡಿ, ವಿತ್ ಅಲಾಯ್ ವೀಲ್ಸು, ವಿತ್ ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದೆ ನಿಮಗೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 620 ನೆಗೋಷಿಯಬಲ್. 620 ಹೇಳಿದ್ರೆ ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡಿ ಸ್ಲೈಟ್ಲಿ ನೆಗೋಷಿಯಬಲ್. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಓಕೆ ನೋಡಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಮುಂದೆ ಒಂದು ಪೋಲೋ ಇದೆ ಸಿಲ್ವರ್ ಕಲರ್, ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. ಪೋಲೋ ಇದು ಕಂಫರ್ಟ್ ಲೈನ್, ಪೆಟ್ರೋಲ್ ವೇರಿಯಂಟ್, ಓಕೆ 2011 ಮಾಡೆಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿಯಲ್ಲಿದೆ, 90,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ ತುಂಬಾ ಚೆನ್ನಾಗಿದೆ ವೆಹಿಕಲ್, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇಂಟೀರಿಯರ್ಸ್ ಕಸ್ಟಮರ್. ಮ್ಯಾಮ್ ಇದಕ್ಕೆ? ಡೈರೆಕ್ಟ್ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಇದು, ಕಂಫರ್ಟ್ ಲೈನ್. ಓಕೆ ಓಕೆ ಇಂಟೀರಿಯರ್ಸ್ ಏನು ಬರುತ್ತೆ ಮ್ಯಾಮ್ ಇದಕ್ಕೆ? ಕಂಫರ್ಟ್ ಲೈನ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ಸ್ ಇದಕ್ಕೆ ಬರಲ್ಲ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ಸು. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ, ಲೆದರ್ ಸೀಟ್ಸು. ಸೊ ಫ್ಯೂಯಲ್ ವೇರಿಯಂಟ್ ಮ್ಯಾಮ್ ಇದು? ಪೆಟ್ರೋಲ್. ಓಕೆ ಓಕೆ ಪೆಟ್ರೋಲ್. ಸೊ ಮೈಲೇಜ್ ಅಂದರೆ ಮ್ಯಾಮ್? ಮೈಲೇಜ್ ಇದು 14 ಬರುತ್ತೆ, 14-15 ಬರುತ್ತೆ. ಸಿಟಿ ಲಾಂಗ್ 18-19 ಬರುತ್ತೆ. ಓಕೆ ಓಕೆ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಹೌದು. ಓಕೆ ಲೈಕ್ ನೋಡ್ಬೋದು ಚೆನ್ನಾಗಿದೆ ನಿಮಗೆ, ಬಾಡಿ ಲೈನ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು ಪೋಲೋ ಕಂಫರ್ಟ್ ಲೈನ್, ಇದು ಬಂದು 385 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್. ಓಕೆ ಓಕೆ 385 ಹೇಳ್ತಾರೆ, ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಸಿಲ್ವರ್ ಕಲರ್ ನೋಡ್ತಾರೆ ನೋಡಿ, ಲೈಕ್ ಆಲ್ಮೋಸ್ಟ್ ನನಗೆ ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲೂ ಕೇಳಿದಿರಾ, ಪರ್ಸನಲ್ DM ಅಲ್ಲಿ ಕೊಡಿದ್ದೀರಾ. ಸೊ ಪೋಲೋ ಕೊಡಿ ಅಂತ ಇಲ್ಲೊಂದು ಪೋಲೋ ಇದೆ. ನಮ್ಮ ಮುಂದೆ ಒಂದು i20 ಎಲೈಟ್ ಇದೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. ಇದು i20 ಸ್ಪೋರ್ಟ್ಸ್ ಎಲೈಟ್, 2017 ಮಾಡೆಲ್ ಇದು. ಓಕೆ ಸಿಂಗಲ್ ಓನರ್, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ, 16,000 16,000 ಅಷ್ಟೇ ಓಡಿದೆ. ಓಕೆ ಓಕೆ ನೋಡಿ 16,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು, ವೈಟ್ ಕಲರು. ಸೊ ಫ್ಯೂಯಲ್ ವೇರಿಯಂಟ್ ಮ್ಯಾಮ್ ಇದು? ಪೆಟ್ರೋಲ್ ವೇರಿಯಂಟ್. ಓಕೆ ಓಕೆ ಇನ್ಶೂರೆನ್ಸ್ ಮ್ಯಾಮ್? ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಅಲ್ಲಿದೆ. ಓಕೆ
ಇದು ಪ್ರೈಸ್ ಬಂದು 675 ನೆಗೋಷಿಯಬಲ್. ಓಕೆ 675 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಮ್ಯಾಮ್ ಇದಕ್ಕೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸ್ಪೋರ್ಟ್ಸ್ ವೆಹಿಕಲ್ ಇದು ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದೇ ಅಲ್ಲ ನಮ್ಮ ಆಫೀಸಲ್ಲಿ ಎಲ್ಲ ವೆಹಿಕಲ್ಸ್ ಚೆನ್ನಾಗಿರುತ್ತೆ, ಕಾಸ್ಟ್ ಜಾಸ್ತಿ ಇರುತ್ತೆ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನಿಮಗೆ. ಸೊ ಕ್ವಾಲಿಟಿಲಿ ಒಳ್ಳೆ ಕಾರ್ಸ್ ಬೇಕಂದ್ರೆ ಬನ್ನಿ ಇಲ್ಲಿ. ಸೊ ನೋಡ್ಬೋದು ಇಂಟೀರಿಯರ್ಸ್ ಕೂಡ ವೆಲ್ ಮೇಂಟೈನ್ ಆಗಿದೆ. 6,75,000 ಹೇಳ್ತಾರೆ, ನೆಗೋಷಿಯಬಲ್ ನೋಡಿ. 6,75,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಓಕೆ ಮ್ಯಾಮ್. ಸೊ ನಮ್ಮ ಮುಂದೆ ಒಂದು i10 ಇದೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. i10 ಮ್ಯಾಗ್ನಾ ಇದು 2012 ಮಾಡೆಲ್. ಓಕೆ. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ, ಕಾಂಪ್ರೆಹೆನ್ಸಿವ್. ಇದು ಓಡಿರೋದು 77,000 ಕಿಲೋಮೀಟರ್ಸ್. ಸೊ ಜರ್ಮನ್ ರೆಡ್ ಕಲರ್ ತುಂಬಾ ಲೇಡೀಸ್ ಗರ್ಲ್ಸ್ ತುಂಬಾ ಇಷ್ಟಪಡ್ತಾರೆ ಈ ಕಲರ್ ನ. ಓಕೆ. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಸೊ AC ಪವರ್ ಸ್ಟೇರಿಂಗ್ ಮ್ಯಾಗ್ನಾ ವರ್ಷನ್ ಇದು. ಸೊ 4 ಪವರ್ ವಿಂಡೋಸ್ ಬರುತ್ತೆ. ಹಾ. ಸೊ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಎಕ್ಸ್ಟೀರಿಯರ್ಸ್ ನೋಡ್ಬೋದು. ಬಾಡಿ ಲೈನ್ ಕೂಡ ವೆಲ್ ಮೇಂಟೈನ್ ಆಗಿದೆ ನಿಮಗೆ, ಬಾಡಿಲಿ ಎಲ್ಲೂ ಏನೂ ಇಲ್ಲ. ಸೊ ಮ್ಯಾಮ್ ಆಲ್ಮೋಸ್ಟ್ ಎಲ್ಲ ಸಿಗೋದಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಅಲ್ಲ? ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ಸರ್, ಯಾವುದು ಇಲ್ಲಿ ಟ್ಯಾಂಪರಿಂಗ್ ವೆಹಿಕಲ್, ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ಸಿಗುತ್ತೆ, ಟ್ಯಾಂಪರಿಂಗ್ ವೆಹಿಕಲ್ ಸಿಗಲ್ಲ. ಓಕೆ. ಸೊ ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ಸಿಗುತ್ತೆ, ಒಳ್ಳೆ ವೆಹಿಕಲ್ ಸಿಗುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ಲೀಸ್ ಕಾಸ್ಟ್ಗೆ ನೀವು ಯೋಚನೆ ಮಾಡಬೇಡಿ, ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳಬೇಡಿ. ಕ್ವಾಲಿಟಿ ಚೆನ್ನಾಗಿರುತ್ತೆ. ಫಸ್ಟ್ ಬನ್ನಿ, ಇಲ್ಲಿ ಬಂದು ವೆಹಿಕಲ್ ನೋಡಿ, ಟ್ರಯಲ್ ತಗೊಳ್ಳಿ, ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಓಕೆ ನೋಡಿ, ಲೈಕ್ ಬನ್ನಿ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಸೊ ಆಬ್ವಿಯಸ್ಲಿ ಹೇಳ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಅದ್ರ ಮೇಲೆ ಕುತ್ಕೊಂಡು ಪ್ರೈಸ್ನ ನೆಗೋಷಿಯೇಟ್ ಮಾಡ್ಕೊಂಡು ತೊಗೊಂಡೋಗಿ ವೆಹಿಕಲ್ನ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ? 340 ಹೇಳ್ತಾ ಇದ್ದೀವಿ ಸುನಿಲ್. ಓಕೆ ನೆಗೋಷಿಯಬಲ್ ಆಗುತ್ತೆ. ಓಕೆ 340 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಆನ್ ದಿ ಟೇಬಲ್ ಕೂತ್ಕೊಳ್ಳಿ. ಇನ್ಶೂರೆನ್ಸ್ ಅಲ್ಲ ಮ್ಯಾಮ್? ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ನಮ್ಮ ಮುಂದೆ ಇನ್ನೊಂದು ವರ್ಣ ಇದೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. ಇದು ಪೆಟ್ರೋಲ್ ವೇರಿಯಂಟ್ ಸುನಿಲ್. ಇದು 2012 ಮಾಡೆಲ್. ಓಕೆ. ಫ್ಲೂಡಿಕ್ SX ಪೆಟ್ರೋಲ್ ವೇರಿಯಂಟ್. ಸೆಕೆಂಡ್ ಓನರ್. ಓಕೆ. 55,000 ಕಿಲೋಮೀಟರ್ಸ್ ಡ್ರಿವನ್. ಓಕೆ. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? ಇಂಟೀರಿಯರ್ಸ್ ನಾರ್ಮಲ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. LCD ಸ್ಕ್ರೀನ್. ಕೀ ಸ್ಟಾರ್ಟ್ ಇದು ಪೆಟ್ರೋಲ್ ವೇರಿಯಂಟ್. ಓಕೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಲೆದರ್ಸ್. ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನಿಮ್ಮ ಇಂಟೀರಿಯರ್ಸು. ಬಾಡಿ ಲೈನ್ ಕೂಡ ನೋಡ್ಬೋದು, ಸಿಲ್ವರ್ ಕಲರ್ ನೋಡ್ತಾರೋ ನೋಡಿ. ಸೊ ಪೆಟ್ರೋಲ್ ವೇರಿಯಂಟು. ಸೊ ಪೆಟ್ರೋಲ್ ವೇರಿಯಂಟ್ ಮ್ಯಾಮ್ ಮೈಲೇಜ್ ಅಂದರೆ ಮ್ಯಾಮ್? ಮೈಲೇಜ್ 12 ತನಕ. ಓಕೆ 12 ತನಕ ಮೈಲೇಜ್ ಬರುತ್ತೆ ನಿಮಗೆ. ಸೊ ಸಿಡಾನ್ ವೆಹಿಕಲ್ ನೋಡ್ತೀರಾ ನೋಡಿ, ಇಲ್ಲಿದೆ ನಿಮಗೆ ಒಂದು. ಮ್ಯಾಗ್ವೀಲ್ ಎಲ್ಲ ಇದೆ, ತುಂಬಾ ಜನ ಕೇಳ್ತಾ ಇರ್ತಾರೆ. ಹೌದು ಮ್ಯಾಗ್ವೀಲ್ ಇದೆ ನಿಮಗೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಲೈಕ್ ಆಲ್ಮೋಸ್ಟ್ ಲೈಕ್ 95% ಟೈರ್ಸ್ ಇದೆ ನಿಮಗೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 55,000 ಕಡಿಮೆ ಓಡಿದೆ 12 ಮಾಡೆಲ್ಗೆ. ಸೊ ಇದು ಕೋಟ್ ಮಾಡ್ತಾ 550 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡಿ, 5,50,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಸೊ ನಮ್ಮ ಮುಂದೆ ಒಂದು XUV 500 ಇದೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. XUV 500 WH ವೇರಿಯಂಟ್ ಇದು 2012 ಮಾಡೆಲ್. ಓಕೆ. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಇದು ವೆಹಿಕಲ್ ಓಡಿರೋದು ಬಂದು 1,66,000. ಓಕೆ. ಸೊ ನೋಡ್ಬೋದು ಬ್ಯಾಕ್ ಸೈಡ್ ವೈಪರ್ ಕೂಡ ಚೆನ್ನಾಗಿದೆ ನಿಮಗೆ ಗಾಡೀಲಿ. ಬ್ಯಾಕ್ ಸೈಡ್ ವೈಪರ್ ಕೂಡ ಬರುತ್ತೆ ನಿಮಗೆ. ಸೊ ನಮ್ಮ ಹತ್ರ ಯಾವುದು ಟ್ಯಾಂಪರಿಂಗ್ ಇರಲ್ಲ, ನಾವು ಇರೋದೇ ಹೇಳ್ತಾ ಇದೀವಿ. 1,66,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ. ಸೊ ನೋಡ್ಬೋದು ಲೈಕ್ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವಿತ್ ಅಲಾಯ್ ವೀಲ್ಸ್, ಬ್ಯಾಕ್ ವೀಲ್ ಬರುತ್ತೆ ನಿಮಗೆ. ಸೊ ಇದು ಇಂಟೀರಿಯರ್ಸ್ ಮ್ಯಾಮ್ ಇದು? ಇದಕ್ಕೆ ಇಂಟೀರಿಯರ್ಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ W8 ವೇರಿಯಂಟ್ ಅಲ್ಲ ಇದು? ಹೌದು. ಓಕೆ ನೋಡ್ಬೋದು ಲೈಕ್ ಇಂಟೀರಿಯರ್ಸು ಲೈಕ್ ಫುಲ್ಲಿ ಸೇಫ್ಟಿ ಇದೆ ವೆಹಿಕಲ್ಸು. ಇದೊಂದು 7 ಸೀಟರ್ ವೆಹಿಕಲ್ ನಿಮಗೆ ಇದು. ಸೊ XUV 500 ನೋಡ್ತಾರೋ ನೋಡಿ, ಇಲ್ಲೊಂದು ಸಿಲ್ವರ್ ಕಲರ್ ಚೆನ್ನಾಗಿರೋ ವೆಹಿಕಲ್ ಇದೆ ನಿಮಗೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 650 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡಿ, 6,50,000 ಹೇಳಿ ಅದ್ರಲ್ಲೂ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಇನ್ಶೂರೆನ್ಸ್ ಅಲ್ಲ ಮ್ಯಾಮ್? ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಓಕೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಓಕೆ ಮ್ಯಾಮ್. ಸೊ ಇವಾಗ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ ಮ್ಯಾಮ್. ಇಕೋ ಸ್ಪೋರ್ಟ್ ಡೀಟೇಲ್ಸ್ ಇಸಿ ಮ್ಯಾಮ್. ಎಕೋ ಸ್ಪೋರ್ಟ್ಸ್ ಇದು ಟೈಟಾನಿಯಂ ಟಾಪ್ ಅಂಡ್ ಮಾಡೆಲ್, 2013 ಮಾಡೆಲ್. ಓಕೆ. ಸಿಂಗಲ್ ಓನರ್, ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿ ಇದೆ. 43,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ, ತುಂಬಾ ಕಡಿಮೆ ಓಡಿದೆ. 43,000 ಕಿಲೋಮೀಟರ್ ನೋಡಿ, ಜಸ್ಟ್ 43,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಟೈಟಾನಿಯಂ ಟಾಪ್ ಎಂಡ್. ಟೈಟಾನಿಯಂ ವೇರಿಯಂಟ್ ನಿಮಗೆ, ಟಾಪ್ ಎಂಡ್ ವೇರಿಯಂಟು. ಸೊ ಬಾಡಿ ಲೈನ್ ಕೂಡ ನೋಡ್ಬೋದು, ವೆಲ್ ಮೇಂಟೈನ್ ಆಗಿದೆ ನಿಮಗೆ. ಸೊ ಮ್ಯಾಮ್ ಇದು ಫ್ಯೂಯಲ್ ವೇರಿಯಂಟ್ ಮ್ಯಾಮ್ ಇದು ಡೀಸೆಲ್ ಸರ್. ಓಕೆ. ಸೊ ಮೈಲೇಜ್ ಅಂದರೆ ಮ್ಯಾಮ್ ಡೀಸೆಲ್ ಇದು ಫೋರ್ಡ್ ಇಕೋಸ್ಪೋರ್ಟ್ಸ್ 15 ಬರುತ್ತೆ. ಸಿಟಿ 14 ಬರುತ್ತೆ.
ಸೊ ಲೈಕ್ ಮೈಲೇಜ್ ಒಳ್ಳೆ ಮೈಲೇಜು ಕೂಡ ಬರುತ್ತೆ ನಿಮಗೆ ಇದು ಹೌದು. ಫೋರ್ಡ್ ಇಕೋ ಸ್ಪೋರ್ಟು. ಸೊ ಮೈಲೇಜ್ಗೆ ಅಂತ ನೋಡ್ತಿರೋ ನೋಡಿ ಈಗ ವೆಹಿಕಲು. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? 675 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ 675 ಹೇಳ್ತಾರೆ, ನೆಗೋಷಿಯಬಲ್ ಕೂಡ ಕಮ್ಮಿ ಆಗುತ್ತೆ. ಆಗುತ್ತೆ. ಓಕೆ ಮ್ಯಾಮ್. ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ ವೈಟ್ ಕಲರು. ಸೊ ಮ್ಯಾಮ್ ಇದ್ರ ಡೀಟೇಲ್ಸ್ ಇದೆ ಮ್ಯಾಮ್? ಇದು ವೆಂಟೋ ಡೀಸೆಲ್. ಹಾಂ ಇದು 2011 ಮಾಡೆಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. 70,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ ವೆಹಿಕಲ್ ತುಂಬಾ ನೀಟ್ ಆಗಿದೆ ಮ್ಯಾಮ್. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 425 ನೆಗೋಷಿಯಬಲ್. ಓಕೆ 425 ಇದ್ದರೆ ನೆಗೋಷಿಯಬಲ್ ಕೂಡ ಆಗುತ್ತೆ. ಓಕೆ ನೋಡಿ 4,25,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಸೊ ಸಿಡಾನ್ ವೆಹಿಕಲ್ ನಿಮಗೆ ನೋಡೋಕ್ಕೆ ಮಸ್ತಾಗಿದೆ ನಿಮಗೆ ವೆಹಿಕಲ್. ಸೊ ಇನ್ಸೂರೆನ್ಸ್ ಅಲ್ಲ ಮ್ಯಾಮ್ ಈ ವೆಹಿಕಲ್? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಓಕೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಓಕೆ ಮ್ಯಾಮ್. ಸೊ ಇಲ್ಲಿ ಮುಂದೆ ಒಂದು ಇನೋವಾ ಇದೆ. ಸೊ ಇನೋವಾ ಡೀಟೇಲ್ಸ್ ಇಸಿ ಮ್ಯಾಮ್? 2009 ಮಾಡೆಲ್ ಬಿ ವರ್ಷನ್, ಸೆಕೆಂಡ್ ಓನರ್. ಆಮೇಲೆ ಇದು ಓಡಿರೋದು 2,25,000 ಕಿಲೋಮೀಟರ್. ಓಕೆ ಇನ್ನೊಂದು ಏನಂದ್ರೆ ಇದು ನಿಮಗೆ ಇನೋವಾದಲ್ಲಿ ಕಿಲೋಮೀಟರ್ಸ್ ಲೆಕ್ಕ ಬರಲ್ಲ, ಲೈಕ್ ಆಲ್ಮೋಸ್ಟ್ ಲೈಕ್ 7 lakh 8 lakhs ತನಕ ಆರಾಮ ಬರುತ್ತೆ ಇಂಜಿನ್. ಹೌದು ಹೌದು. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? ಇದು ವಿ ವರ್ಷನ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ತುಂಬಾ ಕಡಿಮೆ ರೇಟಿಗೆ ಮಾಡ್ತಾ ಇದ್ದಾರೆ. ಓಕೆ ನೋಡ್ಬೋದು LCD ಸ್ಕ್ರೀನ್ ಎಲ್ಲ ಇದೆ ನಿಮಗೆ ಇಂಟೀರಿಯರ್ಸು. ಸೊ 7 ಸೀಟರ್ 8 ಸೀಟರ್ ವೆಹಿಕಲ್ ನಿಮಗೆ ಇದು. ಹೌದು. ಸೊ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಫ್ಯೂಯಲ್ ವೇರಿಯಂಟ್ ಮ್ಯಾಮ್ ಇದು? ಇದು ಡೀಸೆಲ್. ಓಕೆ ಡೀಸೆಲ್ ವೇರಿಯಂಟ್. ಸೊ ಮೈಲೇಜ್ ಅಂದರೆ ಮ್ಯಾಮ್ ಇದು? ಮೈಲೇಜ್ ಇನ್ನೋವಾ ಹೇಳೋ ಅವಸರನೇ ಇಲ್ಲ. ಸೊ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಸೊ ನೋಡ್ತಾರ ನೋಡಿ ಇನೋವಾ ಇದೆ ನಿಮ್ಗೆ ಇಲ್ಲಿ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಇದಕ್ಕೆಲ್ಲ ಫುಲ್ಲು. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 6 lakhs ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ? ಹೌದು. ಓಕೆ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ನಿಮಗೆ. ಓಕೆ ಮ್ಯಾಮ್. ಸೊ ಈಗ ನಮ್ಮ ಮುಂದೆ ಒಂದು ಚವರ್ಲೆಟ್ ಬೀಟ್ ಇದೆ. ಸೊ ಈ ಚವರ್ಲೆಟ್ ಬೀಟ್ ಡೀಟೇಲ್ಸ್ ಇಸಿ ಮ್ಯಾಮ್? ಬೀಟ್ ತುಂಬಾ ಜನ ಇಷ್ಟಪಡ್ತಾರೆ, ಬಟ್ ತುಂಬಾ ಜನ ಹಿಂದೆ ಹೆಜ್ಜೆ ಹಾಕ್ತಾರೆ. ಬಟ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇದು ಬೀಟ್ LS ವೇರಿಯಂಟ್, ಇದು ಡೀಸೆಲ್ ವೆಹಿಕಲ್. 2012 ಮಾಡೆಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಇಲ್ಲ, ಲ್ಯಾಪ್ಸ್ ಆಗಿದೆ. ಸೊ 87,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಸೊ ನೋಡ್ಬೋದು ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? ಇಂಟೀರಿಯರ್ಸ್ ಏನೇನು ಬರುತ್ತೆ? AC ಪವರ್ ಸ್ಟೀರಿಂಗ್, ಇದು ಫ್ರಂಟ್ ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ಬರಲ್ಲ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫ್ಯೂಯಲ್ ವೇರಿಯಂಟ್ ಮ್ಯಾಮ್ ಇದು? ಇದು ಡೀಸೆಲ್ ವೇರಿಯಂಟ್. ಸೊ ಮೈಲೇಜ್ ಅಂದರೆ ಮ್ಯಾಮ್? ಮೈಲೇಜ್ 15-16 ಬರುತ್ತೆ ಸಿಟಿ. ಲಾಂಗ್ 18-19 20 ಬರಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಓಕೆ ನೋಡಿ 20 ತನಕ ಎಕ್ಸ್ಪೆಕ್ಟ್ ಮಾಡಬಹುದು. ಬಾಡಿ ಲೈನ್ ಕೂಡ ತೋರಿಸ್ತೀನಿ ನಿಮಗೆ. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ ಎಲ್ಲ ವೆಹಿಕಲ್ಸು. ಸೊ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಸೊ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಲ್ಲ? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ ನೋಡಿ ಇರೋದನ್ನು ಹೇಳ್ತಿದ್ದಾರೆ ನಿಮಗೆ. ಓಕೆ ಮ್ಯಾಮ್. ಮುಂದೆ ಒಂದು ಫಿಯಟ್ ಲೀನಿಯಾ ಇದೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್? ಫಿಯಟ್ ಲೀನಿಯಾ ಡೀಸೆಲ್ ವೇರಿಯಂಟ್, 2011 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 60 ಚೇಂಜ್ ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ತುಂಬಾ ಚೆನ್ನಾಗಿದೆ ವೆಹಿಕಲ್, ನೀಟ್ ಆಗಿದೆ. ಓಕೆ. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ನಾರ್ಮಲಿ ಬರುತ್ತೆ. ಸೊ ಫಿಯಟ್ ಲೀನಿಯಾ ಲೈಕ್ ಒಳ್ಳೆ ಸಿಡಾನ್ ವೆಹಿಕಲ್ ನಿಮಗಿದು. ಸೊ ಸಿಡಾನ್ ವೆಹಿಕಲ್ ನೋಡ್ಬೋದು ಕಡಿಮೆ ಬಜೆಟಲ್ಲಿ. ಸೊ ನೋಡಿ ಫಿಯಟ್ ಲೀನಿಯಾ. ಸೊ ಇದು ಫ್ಯೂಯಲ್ ವೇರಿಯಂಟ್ ಡೀಸೆಲ್ ಅಲ್ಲ ಮ್ಯಾಮ್? ಡೀಸೆಲ್. ಓಕೆ. ಸೊ ಮೈಲೇಜ್ ಅಂದರೆ ಮ್ಯಾಮ್ ಇದು? ಮೈಲೇಜ್ 15-14 ಬರುತ್ತೆ ನಿಮಗೆ ಮೈಲೇಜ್. ಡೀಸೆಲ್ ವೇರಿಯಂಟ್ ಬೇರೆ ನಿಮಗೆ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಾಡಿ ಎಕ್ಸ್ಟೀರಿಯರ್ ಕೂಡ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 3 lakhs ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. 3 lakh ಹೇಳ್ತಿದ್ರೆ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಇನ್ಸೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಸೊ ನನಗೆ ಎಷ್ಟೊಂದು ಜನ ಬ್ರೆಜಾ ಬೇಕು ಅಂತಿದೆ. ಸೊ ಬ್ರೆಜಾ ಇದೆ. ಸೊ ಇದ್ರ ಡೀಟೇಲ್ಸ್ ಇಚ್ಚಿ ಮ್ಯಾಮ್? ಬ್ರೆಜಾ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಇದು, ತುಂಬಾ ಚೆನ್ನಾಗಿದೆ. ಸೊ ಈ ಕಲರ್ ಸಿಗೋದು ರೇರು. ಹೌದು. ಸೊ ನಮ್ಮ ಹತ್ರ ಇದೆ, ಬೇಗ ಬನ್ನಿ. ಬ್ರೀಜಾ ZDI ಟಾಪ್ ಎಂಡ್ ಮಾಡೆಲ್ ಇದು. 2018 ಮಾಡೆಲ್, ಸೆಕೆಂಡ್ ಓನರ್, ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್ ಇದೆ. 60,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ? ತುಂಬಾ ಬ್ಯೂಟಿಫುಲ್ ಆಗಿದೆ ವೆಹಿಕಲ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಸ್ಕ್ರೀನ್ ಕೂಡ ಬರುತ್ತೆ ನಿಮಗೆ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ಸ್ ಕೂಡ. ಆಮೇಲೆ ಸ್ಕ್ರಾಚ್ ಇಲ್ಲ ವೆಹಿಕಲ್ ಅಲ್ಲಿ, ತುಂಬಾ ನೀಟ್ ಆಗಿದೆ. ಇನ್ನೊಂದು ಏನಂದ್ರೆ ನಿಮಗೆ ಇದು ಬರುತ್ತೆ ನಿಮಗೆ ವೆಂಟಿಲೇಟರ್ ಸೀಟ್ಸು. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ಸ್ ಕೂಡ. ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು. ಬ್ಯಾಕ್ ಸೈಡ್ ವೈಪರ್ ಕೂಡ ಬರುತ್ತೆ ನಿಮಗೆ. ವೈಪರು ನೋಡ್ಬೋದು. ಸೊ ಈ ಸೈಡ್ ಕೂಡ ಪ್ರೊಫೈಲ್ ಕೂಡ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 9-10 ನೆಗೋಷಿಯಬಲ್. 9-10 ಹೇಳಿದ್ರೆ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಡೀಸೆಲ್ ವೇರಿಯಂಟು. ಹೌದು. ಸೊ ಮೈಲೇಜ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ಬೋದು? ಮೈಲೇಜ್ ಹೇಳೋ ಅವಸರನೇ ಬ್ರೀಜಾ ಬರುತ್ತೆ 16
ಸಮಥಿಂಗ್ ಸಿಟಿ ಓಕೆ ಓಕೆ ಲಾಂಗ್ ನೀವು ಹೆಂಗೆ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಸೊ ಈಗ ನಮ್ಮ ಮುಂದೆ ಒಂದು ಇಟಿಯೋಸ್ ಲಿವಿಯಾ ಇದೆ. ಸೊ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. ಇದು 2011 ಮಾಡೆಲ್, ಹಾಂ ಹಾಂ, ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿ ಇದೆ. ಇದು 80,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ GD. ಓಕೆ ಓಕೆ. ಸೊ ಇಂಟೀರಿಯರ್ಸ್ ಮ್ಯಾಮ್ ಇದಕ್ಕೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದೆ. ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ಸು. ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ, ವೆಂಟಿಲೇಟರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಸೊ ಇದು ಕೂಡ ನೋಡ್ಬೋದು, ಬಾಡಿ ಲೈನ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು, ಮೇಂಟೈನ್ ಆಗಿದೆ ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 450 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಸೊ ಫ್ಯೂಯಲ್ ವೇರಿಯಂಟ್ ಮ್ಯಾಮ್ ಇದು? ಡೀಸೆಲ್. ಓಕೆ. ಮೈಲೇಜ್ ಅಂದರೆ ಮ್ಯಾಮ್? ಮೈಲೇಜ್ 20 ಬರುತ್ತೆ, ಲಾಂಗ್ 20-21 ತನಕ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ ಒಳ್ಳೆ ಮೈಲೇಜಲ್ಲೂ ಇರುತ್ತೆ ನಿಮಗೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಟೊಯೋಟಾ ಇಂಜಿನ್ ಬೇರೆ ನಿಮಗೆ. ಟೊಯೋಟಾ ಇಂಜಿನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹೌದು. ಓಕೆ ಮ್ಯಾಮ್. ಸೊ ಮ್ಯಾಮ್ ಇವಾಗ ಕೆಲವೊಂದು ವೆಹಿಕಲ್ಸ್ ಮೂವ್ ಆಗಿಬಿಡುತ್ತೆ. ಸೊ ನಮ್ಮ ವ್ಯೂವರ್ಸ್ಗೆ ಏನು ಅದೇ ಥರ ವೆಹಿಕಲ್ಸ್ ಬೇಕಾದ್ರೆ ಅರೇಂಜ್ ಮಾಡಿಸ್ಕೊಡ್ತೀರಾ? ಹಾಂ, ಅದೇ ಥರ ಸೇಮ್ ಅಂತ ಹೇಳೋಕ್ಕಾಗಲ್ಲ. ಅದೇ ಥರ ವೆಹಿಕಲ್ ಬೇಕಂದ್ರೆ ಅರೇಂಜ್ ಮಾಡ್ತೀವಿ. ಇದೆ ಅಂತ ಇಲ್ಲ, ಇಲ್ಲಿರೋ ವೆಹಿಕಲ್ಸ್ ಅಂತ ಇಲ್ಲ, ಬೇರೆ ಬೇರೆ ವೆಹಿಕಲ್ಸ್, ಆಟೋಮ್ಯಾಟಿಕ್, ಮ್ಯಾನ್ಯುವಲ್, ಯಾವುದು ಸೆಡಾನ್ಸ್, SUV ಯಾವ್ದು ಬೇಕಂದ್ರೂ ನಾನು ಅರೇಂಜ್ ಮಾಡ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ, ಈ ವೆಹಿಕಲ್ ಬೇಕು ಅಂತ ನಾನು ನಿಮಗೆ ಪಿಕ್ಚರ್ಸ್ ಡೀಟೇಲ್ಸ್ ಕಳಿಸ್ತೀನಿ. ಇಷ್ಟ ಆದರೆ ನೀವು ಬನ್ನಿ. ಓಕೆ ಓಕೆ ಮ್ಯಾಮ್. ಆಮೇಲೆ ಲೈಕ್ ಲೋನ್ ಫೆಸಿಲಿಟೀಸು ಕೆಲವೊಬ್ರು ಲೋನಲ್ಲಿ ನೋಡ್ತಿರ್ತಾರೆ ನಮ್ಮ ವ್ಯೂವರ್ಸು, ಅಂತ ಲೋನ್ ಫೆಸಿಲಿಟೀಸ್ ಏನಾದರೂ ಇದೆಯಾ? ಲೋನ್ ಫೆಸಿಲಿಟೀಸ್ ಬಂದು ನಮಗೆ ಪ್ರೈವೇಟ್ ಲೋನು ಕೊಡಿಸ್ತೀವಿ ನಿಮಗೆ. ಅದು 2008 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಸೊ ಪ್ರೈವೇಟ್ ಲೋನು 2008 ಇಂದ, ಬ್ಯಾಂಕ್ ಲೋನ್ ಬಂದು 2011. ಓಕೆ ಓಕೆ. 2011 ಮೇಲೆ ಮಾಡಲ್ ಆದರೆ ನಿಮಗೆ ಬ್ಯಾಂಕ್ ಲೋನ್. ಸೊ ಬೆಂಗಳೂರು ಕಸ್ಟಮರ್ಸ್ಗೆ ಮಾತ್ರ ಲೈಕ್ ಥ್ರೂಔಟ್ ಕರ್ನಾಟಕ? ಥ್ರೂಔಟ್ ಕರ್ನಾಟಕ ಕೂಡ ಅವೈಲೇಬಲ್ ಇದೆ. ಓಕೆ ನೋಡಿ, ಥ್ರೂಔಟ್ ಕರ್ನಾಟಕ ಕೂಡ ಅವೈಲೇಬಲ್ ಇದೆ ನಿಮಗೆ. ಸೊ ನಮ್ಮ ವ್ಯೂವರ್ಸ್ಗೆ ಏನಾದರೂ ಹೇಳೋದಿದೆಯಾ ಮ್ಯಾಮ್ ನಿಮ್ಮ ಕಡೆ? ಹೇಳ್ತೀನಿ. ಸೊ ನಮ್ಮ ಸುನೀಲ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಆಫೀಸಲ್ಲಿ ಕಾಸ್ಟ್ ಜಾಸ್ತಿ ಇದೆ, ಪ್ರೈಸ್ ಜಾಸ್ತಿ ಇದೆ ಅಂತ ಪ್ಲೀಸ್ ಹೇಳಬೇಡಿ. ನೀವು ಇಲ್ಲಿಗೆ ಬನ್ನಿ, ನಮ್ಮ ವೆಹಿಕಲ್ ಕ್ವಾಲಿಟಿ ನೋಡಿ, ಆಮೇಲೆ ಜಡ್ಜ್ ಮಾಡಿ. ನಮ್ಮ ಕಾಸ್ಟ್ ಜಾಸ್ತಿ ಇದ್ರೂ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಾಸ್ಟ್ ಜಾಸ್ತಿ ಇದ್ರೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ನಾವು ನಮ್ಗೆ ಹೇಳ್ತೀವಿ. ಸೊ ನಿಮಗೆ ಇಷ್ಟ ಆದರೆ ಬೇಗ ಪ್ಲೀಸ್ ಬನ್ನಿ. ವೆಹಿಕಲ್ ಬೇಗ ಬೇಗ ಹೊಟ್ಟೋಗ್ಬಿಡುತ್ತೆ. ಇವತ್ತು ಸಿಗೋ ವೆಹಿಕಲ್ ನಾಳೆ ಸಿಗಲ್ಲ ಸುನೀಲ್. ಸೊ ಇವತ್ತು ಬೇಗ ಬಂದಾಗ ಆಲ್ಮೋಸ್ಟ್ ನಿಮಗೆ 95% ಹೌದು. ತುಂಬಾ ಜನ ಕಸ್ಟಮರ್ಸ್ ಆಕ್ಚುಲಿ ಫೋನ್ ಇವಾಗ ಮಾಡ್ತಾ ಇದ್ದಾರೆ, ಒನ್ ಮಂತ್ ಮುಂಚೆ ಸೇಲ್ ಆಗಿರೋ ವೆಹಿಕಲ್ಗೆ. ಸೊ ಅಯ್ಯೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅದಕ್ಕೆ ಹೇಳ್ತಾ ಇದೀವಿ, ಬೇಗ ಬನ್ನಿ ಆಫೀಸಿಗೆ, ಬೇಗ ಪರ್ಚೇಸ್ ಮಾಡಿ. ನೋಡಿ ಆದಷ್ಟು ಬೇಗ ಬಂದರೆ ನಿಮ್ಗೆ ಆದಷ್ಟು ಬೇಗ ಕ್ವಾಲಿಟಿ ವೆಹಿಕಲ್ಸ್ ಕೂಡ ಸಿಗುತ್ತೆ ನಿಮಗೆ. ನಮ್ಮ ಕಡೆಯಿಂದ ವಾಷಿಂಗ್ ಇರುತ್ತೆ, ಪಾಲಿಶಿಂಗ್ ಇರುತ್ತೆ, ಎಲ್ಲ ಜನರಲ್ ಸರ್ವಿಸ್ ಎಲ್ಲ ಮಾಡಿ ಕೊಡ್ತೀವಿ. ಬೇಕಂದ್ರೆ 1 year ವ್ಯಾರಂಟಿನೂ ಕೊಡಿಸ್ತೀವಿ. ಓಕೆ ಓಕೆ. ಈವನ್ 1 year ವ್ಯಾರಂಟಿ ಕೂಡ ಇದೆ. ಸೊ ಸಪ್ರೇಟ್ ಚಾರ್ಜಸ್ ಏನಾದರೂ ಇದೆ ಮ್ಯಾಮ್ ಅದಕ್ಕೆ? ಸಪ್ರೇಟ್ ಏನು ಸ್ವಲ್ಪ ವೆಹಿಕಲ್ಸ್ಗೆ ಇರುತ್ತೆ, ಸ್ವಲ್ಪ ವೆಹಿಕಲ್ಸ್ಗೆ ನಾವು ನಮ್ಮ ಕಡೆಯಿಂದ ಫ್ರೀ ಆಗಿ ಕೊಡ್ತೀವಿ. ಓಕೆ ಓಕೆ ಓಕೆ. ಮ್ಯಾಮ್ ಲೈಕ್ ಕಮಿಷನ್ ಏನಾದರೂ ಇದೆ ಮ್ಯಾಮ್ ವೆಹಿಕಲ್ಸ್ ಮೇಲೆ? ಹಾಂ ಸುನಿಲ್, ನಾವು ಆ್ಯಕ್ಚುಲಿ ಮಾರ್ಜಿನ್ ಇಟ್ಟು ನಾವು ಯಾವ ವೆಹಿಕಲ್ ಮಾರಲ್ಲ. ಸೊ ನಮ್ಮದು 3% ಕಮಿಷನ್ ಇದ್ದೇ ಇರುತ್ತೆ. ಸೊ ಅದರ ಮೇಲೆ ನಿಮಗೆ ನಾವು ಕನ್ವಿನ್ಸ್ ಮಾಡ್ತೀವಿ ಕಸ್ಟಮರ್ಗೆ, ಅವರು ಮಾಡ್ತಾರೆ. ಸೊ 3% ಕಮಿಷನ್ ಪಕ್ಕ ಇರುತ್ತೆ. ಓಕೆ ಓಕೆ. ಹಂಗಾದ್ರೆ ಇಲ್ಲಿ ಅಲ್ಲಿರೋ ವೆಹಿಕಲ್ಸ್ ಎಲ್ಲ ಲೈಕ್ ಪಾರ್ಕ್ ಆ್ಯಂಡ್ ಸೆಲ್ ವೆಹಿಕಲ್ಸ್ ಅಲ್ಲ? ಹೌದು, ಎಲ್ಲ ಪಾರ್ಕ್ ಆ್ಯಂಡ್ ಸೆಲ್ ಕಸ್ಟಮರ್, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಸ್, ಡೀಲರ್ ವೆಹಿಕಲ್ಸ್ ಅಲ್ಲ. ಓಕೆ ಓಕೆ. ನೋಡಿ ಕಸ್ಟಮರ್ ವೆಹಿಕಲ್ಸ್ ಲೈಕ್ 3% ಕಮಿಷನ್, ಬೇರೆ ಕಡೆ 4% ಎಲ್ಲ ಟ್ಯಾಕ್ಸ್ ಚಾರ್ಜ್ ಮಾಡೇ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಲೈಕ್ ಇಲ್ಲಿ 3% ಅಷ್ಟೇ. ನಿಮಗೆ ಬಂದರೆ ಬೆಸ್ಟ್ ಡೀಲ್ ತೊಗೊಂಡೋಗಿ. ಥ್ಯಾಂಕ್ ಯು ಮ್ಯಾಮ್ ಎಲ್ಲ ಇನ್ಫಾರ್ಮೇಷನ್. ಥ್ಯಾಂಕ್ ಯು, ಬಾಯ್.